ಬೆಂಗಳೂರು ಮೈಸೂರು ದಶಪಥ ಹೈವೇ ರಸ್ತೆಯಲ್ಲಿ ಸರ್ವಿಸ್ ರಸ್ತೆಯಲ್ಲಿ ದರೋಡೆ ನಡೆದಿದೆ. ಪೊಲೀಸ್ ಸಮವಸ್ತ್ರವನ್ನ ಧರಿಸುವ ಮೂಲಕವಾಗಿ ಬಂದು ಸುಲಿಗೆಯನ್ನ ಮಾಡಿದ್ದಾರೆ ತಡರಾತ್ರಿ ಎಂಬ ಆರೋಪ. ಕಾರು ಅಡ್ಡಗಟ್ಟಿ ಚಿನ್ನ ಹಣ ದೋಚಿ ಖದೀಮರು ಎಸ್ಕೇಪ್ ಆಗಿದ್ದಾರೆ. ರಾಮನಗರ ತಾಲೂಕಿನ ದೊಡ್ಡಮಣ್ಣುಗುಡ್ಡೆ ಬಳಿ ಈ ಘಟನೆ ಸಂಭವಿಸಿರುವುದು. ಬೆಂಗಳೂರಿನಿಂದ ಚನ್ನಪಟ್ಟಣಕ್ಕೆ ಸರ್ವಿಸ್ ರಸ್ತೆಯಲ್ಲಿ ನಾಗೇಶ್ ಎಂಬುವರು ಹೋಗ್ತಾ ಇದ್ರಂತೆ. ಈ ವೇಳೆ ಪೊಲೀಸರ ಸೋಗಿನಲ್ಲಿ ಬಂದಂತಹ ಖದೀಮರು ಕಾರನ್ನ ಅಡ್ಡಗಟ್ಟಿ ದಾಖಲೆಯನ್ನ ತೋರಿಸುವಂತೆ ಕೇಳಿದ್ದಾರೆ. ದಾಖಲೆ ಕೊಟ್ಟ ನಂತರ ಪರಿಶೀಲನೆ ಮಾಡೋ ನೆಪವನ್ನ ತೋರಿ ನಂತರ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಕೊಟ್ಟಿಲ್ಲ ಅಂದಾಗ ಇದ್ದಂತಹ ಚಿನ್ನಾಭರಣ ಎಲ್ಲವನ್ನೂ ಕೂಡ ಕಸಿದು ಪರಾರಿಯಾಗಿದ್ದಾರಂತೆ. ಚಾಲಕ ಕಾರು ಇಳಿಸುತ್ತಿದ್ದಂತೆ ಹಲ್ಲೆ ಮಾಡಿ ಹಣ ವಸೂಲಿ ಮಾಡಿದ್ದಾರೆ ಎಂಬ ಆರೋಪ ಸಂಬಂಧ ದೂರು ದಾಖಲಾಗಿದೆ ಮತ್ತು ಚಾಲಕನ ಕಾಲಿಗೆ ಗಾಯ ಆಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಒಟ್ಟು 10 ಗ್ರಾಂ ಚಿನ್ನ, 14,000 ಹಣ, ಮೊಬೈಲ್ ಎಲ್ಲವನ್ನೂ ಕೂಡ ಖದೀಮರು ಕದ್ದು ಎಸ್ಕೇಪ್ ಆಗಿದ್ದಾರೆ ಎಂಬ ಬಗ್ಗೆ ದೂರು ದಾಖಲಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿನಯರಿಂದ. ವಿನಯ್, ಇತ್ತೀಚಿನ ದಿನಗಳಲ್ಲಿ ಸರ್ವಿಸ್ ರಸ್ತೆಯಲ್ಲಿ ಈ ತರದ ಪ್ರಕರಣಗಳ ಹೆಚ್ಚಾಗ್ತಾ ಇದೆ ಎಂಬ ಆರೋಪ ಬರ್ತಾ ಇತ್ತು. ಅದಕ್ಕೆ ಸಂಬಂಧಿತ ದೂರುಗಳೇನು ದಾಖಲಾಗಿರಲಿಲ್ಲ. ಈಗ ಅದಕ್ಕೆ ಸಂಬಂಧ ಒಂದು ದೂರು ದಾಖಲಾಗಿದೆ. ಏನ್ ಹೇಳ್ತಾರೆ ಪೊಲೀಸರು? ಪೊಲೀಸರ ಸಮವಸ್ತ್ರವನ್ನೇ ಧರಿಸಿ ದರೋಡೆ ಮಾಡಿರುವಂತ ಘಟನೆ ರಾಮನಗರದ ಸಮೀಪ ನಡೆದಿರುವಂತದ್ದು. ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಆಗಾಗ ಸಾಕಷ್ಟು ದರೋಡೆಗಳು ಕೂಡ ನಡೀತಿದ್ವು. ಅಂದ್ರೆ ವಾಹನ ಸವಾರರನ್ನ ಬೆದರಿಸಿ ಹಣ ಹಾಗೂ ಅವರಲ್ಲಿ ಇದ್ದಂತ ವಸ್ತುಗಳನ್ನ ಕಿತ್ಕೊಂಡು ಹೋಗುವಂತ ಕೆಲಸವರು ಕೂಡ ನಡೀತಾ ಇತ್ತು. ಆದ್ರೆ ಪೊಲೀಸ್ ಸಮವಸ್ತ್ರವನ್ನೇ ಧರಿಸಿ ಈ ರೀತಿ ಕಳ್ಳತನ ಮಾಡಿರುವಂತದ್ದು ಎಲ್ಲೋ ಒಂದ್ ಕಡೆ ಆತಂಕಕ್ಕೂ ಕೂಡ ಕಾರಣವಾಗಿರುವಂತದ್ದು. ಯಾಕಂದ್ರೆ ವಾಹನ ಸವಾರರಿಗೆ ಯಾರು ವಾಹನವನ್ನ ಅಡ್ಡಗಟ್ಟಿದ್ದಾರೆ, ಪೊಲೀಸ್ ಅವರೇ ವಾಹನವನ್ನ ಅಡ್ಡಗಟ್ಟಿರುವಂತ ಸಂದರ್ಭದಲ್ಲಿ ನಾವು ನಿಲ್ಲಿಸ್ಬೇಕಾ ಅಥವಾ ನಿಲ್ಲಿಸ್ತೇನೆ ಹೋಗ್ಬೇಕಾ ಅನ್ನೋ ಒಂದಷ್ಟು ಗೊಂದಲ ಸೃಷ್ಟಿಯಾಗುತ್ತೆ. ಈ ಸಂದರ್ಭದಲ್ಲಿ ವಾಹನವನ್ನ ನಿಲ್ಲಿಸಿ ಅವರು ಕೇಳಿದ ಎಲ್ಲಾ ಮಾಹಿತಿಗಳನ್ನ ಕೊಡುವಂತ ಸಂದರ್ಭದಲ್ಲೂ ಕೂಡ ದರೋಡೆ ನಡೆದಿರುವಂತದ್ದು. ಇಂತಹ ಘಟನೆ ರಾಮನಗರ ತಾಲೂಕಿನ ದೊಡ್ಡಮಣ್ಣಗುಡ್ಡೆ ಗ್ರಾಮದ ಬಳಿ ನಿನ್ನೆ ರಾತ್ರಿ ನಡೆದಿರುವಂತದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಚನ್ನಪಟ್ಟಣದ ನಾಗೇಶ್ ಎಂಬುವರು ಬೆಂಗಳೂರಿನಿಂದ ಬರುವಂತ ಸಂದರ್ಭದಲ್ಲಿ ಅವ್ರ ಕಾರನ್ನ ಅಡ್ಡಗಟ್ಟಿ ಚಿನ್ನದ ಉಂಗುರ ಹಾಗೂ 14,000 ಹಣವನ್ನ ಕಸಿದು ದುಷ್ಕರ್ಮಿಯೊಬ್ಬ ಎಸ್ಕೇಪ್ ಆಗಿದ್ದಾನೆ. ಈ ಸಂಬಂಧ ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್ವಿಸ್ ರಸ್ತೆಯಲ್ಲಿ ಈ ರೀತಿಯಾದಂತಹ ಒಂದಷ್ಟು ಪ್ರಕರಣಗಳು ಕೂಡ ಹಿಂದೆಯೂ ಕೂಡ ನಡೆದಿತ್ತು. ಈಗಲೂ ಕೂಡ ಅದು ಮುಂದುವರೆದಿರುವಂತದ್ದು ಆತಂಕಕ್ಕೆ ಎಡೆ ಮಾಡಿ ಕೊಡ್ತಾ ಇರುವಂತದ್ದು. ಪೊಲೀಸರು ಗಸ್ತನ್ನ ಹೆಚ್ಚಾಗಿ ತಿರುಗಾಡಬೇಕು, ಜೊತೆಗೆ ಹೈವೇಲ್ ಹೊರತುಪಡಿಸಿ ಸರ್ವಿಸ್ ರಸ್ತೆಯಲ್ಲೂ ಕೂಡ ಈ ರೀತಿ ಗಸ್ತನ್ನ ಹೆಚ್ಚಿಸಬೇಕು ಅನ್ನೋದು ಕೂಡ ವಾಹನ ಸವಾರರ ಒತ್ತಾಯ ಆಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಮಾಹಿತಿಗೆ.